ನಮಸ್ಕಾರ ವೀಕ್ಷಕರು, ತಮ್ಮೆಲ್ಲರಿಗೂ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ದಿವಸ ನಾರಾಯಣ ಸಮುದ್ರ ಮಥನ ಮಾಡತಕ್ಕಂಥ ವಿಚಾರದಲ್ಲಿ ಇವತ್ತು ನಾರಾಯಣ ಸ್ಮರಣ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ. ಈ ಸ್ಮರಣೆಯನ್ನು ಮಾಡಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ, ಇವತ್ತಿನ ದಿವಸ ಭರತ ಹುಣ್ಣಿಮೆ ಅಂತ ಕರಿತೀವಿ. ಭರತ ಹುಣ್ಣಿಮೆ ಅಂದರೆ ಭಾರತ ದೇಶದಲ್ಲಿ ಭಾರತ ರಾಕ್ಷಸ ಅನುಗ್ರಹವನ್ನು ಸಂಹಾರ ಮಾಡಿ ಅವನ್ನ ಒಳ್ಳೆ ಸುಯೋಗಕ್ಕೆ ಹುಟ್ಟಿಸಿರ್ತಕ್ಕಂಥ ಅನುಗ್ರಹವನ್ನು ದಕ್ಷಿಣಾಮೂರ್ತಿ ಮೊದಲಾಗಿ ಮಾಡ್ತಾರೆ. ಅದಕ್ಕೆ ಭರತ ರಾಕ್ಷಸ. ತದನಂತರ ಶನಂತನು ಅಂತಕ್ಕಂಥ ವಿಚಾರ, ಶಕುಂತಲಾದೇವಿಯ ಪುತ್ರನಾಗಿರ್ತಕ್ಕಂಥವನು ಭಾರತ ದೇಶವನ್ನು ಆಳಿರ್ತಕ್ಕಂಥವನು ಭಾರತ ರಾಜನಾಗ್ತಾನೆ. ಆ ಭಾರತ ದೇಶ ಇವತ್ತಿಗೂ ಹೆಸರಾಂತ ವಿಶೇಷ. ತದನಂತರ ಭಾರತ ದೇಶದಲ್ಲಿ ಇರತಕ್ಕಂಥ ಉನ್ನತ ಸ್ಥಾನವನ್ನು ರಾಮ ಪಟ್ಟಾಭಿಷೇಕ ಮಾಡೋಕ್ಕಿಂತನೂ ರಾಮ ಬರೆದಿದ್ದ ಪಕ್ಷದಲ್ಲಿ ಅವನು ಪಾದಕೇನಾದರೂ ಇಡೋಣ ಅಂತ ಭರತ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಮ್ಮ ಆದಿಶೇಷನ ಮೂಲವಾಗಿರ್ತಕ್ಕಂಥ ಮರು ಅಂಶ ಆ ವಿಶೇಷವಾಗಿರ್ತಕ್ಕಂಥ ಭರತ. ಈ ಭರತ ಹುಣ್ಣಿಮೆ ಎಂದು ಇವತ್ತೇ ರಾಮ ಪಾದಕೆಯನ್ನು ಇಟ್ಟಿರೋ ದಿನ. ಇವತ್ತೇ ಭಾರದ್ವಾಜ ಋಷಿಗಳು ವಿಶೇಷವಾಗಿ ಪರಶುರಾಮನ ಭೇಟಿ ಮಾಡಿದ ದಿನ. ಅದಕ್ಕೆ ಭಾರದ್ವಾಜ ಗೋತ್ರೋದ್ಭವಸ್ಯ ಅಂತ ಸಪ್ತ ಋಷಿಗಳು ಮೊದಲನೇ ಭೂಮಿಗೆ ವಿಶೇಷವಾಗಿ ಆ ಕಾಲದಿಂದ ಇವತ್ತಿನವರೆಗೂ ವಿಶ್ವಾಮಿತ್ರ ಋಷಿ ಅಂತ ಕರಿತೀವಲ್ಲ, ಭಾರತ ರಾಜ್ಯದಲ್ಲಿ ವಿಶೇಷವಾಗಿ ಭಾರದ್ವಾಜ ಋಷಿಗಳೇ ಮೊದಲನೇ ಸ್ಪರ್ಶವನ್ನ ಮಾಡಿರ್ತಕ್ಕಂಥದ್ದು. ಅಂದರೆ ಭೂಮಿ ಮೇಲೆ ಸಪ್ತ ಋಷಿಗಳಲ್ಲಿ ಭಾರದ್ವಾಜ ಋಷಿಗಳು. ತದನಂತರ ವಿಶ್ವಾಮಿತ್ರ ಋಷಿ ಆಗ್ತಾನೆ, ಬ್ರಹ್ಮ ವರ್ಚಸ್ಸನ್ನು ಪಡಿತಾನೆ, ಬ್ರಹ್ಮ ತೇಜಸ್ಸನ್ನು ಪಡೆದು ಗಾಯತ್ರಿನ ವಶೀಕರಣ ಮಾಡ್ಕೊತಾರೆ. ಅಂದರೆ ಆಗ ಮೇನಕೆ ಇವತ್ತಿನ ದಿವಸವೇ ಇದೇ ಒಂದು ಭರತ ಹುಣ್ಣಿಮೆ ದಿವಸನೇ ಮೇನಕೆ ವಿಶ್ವಾಮಿತ್ರನ ತಪೋಭಂಗವನ್ನು ಮಾಡಿರ್ತಕ್ಕಂಥ ದಿನ. ಇವತ್ತು ಅವರಿಗೆ ಜನನ ಕಾಲದಲ್ಲಿ ವಿಶೇಷವಾಗಿ ಸಂತಾನ ಅಭಿವೃದ್ಧಿಯಾಗಿದ್ದು. ವಿಶ್ವಾಮಿತ್ರನಿಗೆ ಮೊದಲು ಬಂದಿರತಕ್ಕಂಥ ಕೋಪ ಏನು ಅಂದರೆ, ದಕ್ಷ ಬ್ರಹ್ಮ ಯಜ್ಞ ಮಾಡೋ ಸಮಯಕ್ಕೆ ಈಶ್ವರನಿಗೆ ಹವಿಸಿಕೊಡದೇ ಇದ್ದಾಗ ಪಾರ್ವತಿ ತನ್ನನ್ನು ತಾನು ಅಗ್ನಿಯಲ್ಲಿ ಸ್ಪರ್ಶ ಮಾಡಿದಾಗ ಆ ಕೋಪಕ್ಕೋಸ್ಕರ ಏನು ಮಾಡಿದ್ರು, ಅದೇ ರೀತಿ ದಕ್ಷ ಬ್ರಹ್ಮನ್ ಹೇಳ್ತಾಳೆ. ಇವತ್ತು ದಕ್ಷ ಬ್ರಹ್ಮ ಹೇಳ್ತಾ ಇದ್ದೀನಿ, ನೀನು ಮತ್ತೆ ಭೂಮಿಯಲ್ಲಿ ಬಂದು ಹುಟ್ಟಿದ ಮೇಲೆ ನೀನು ಸತ್ಯ ಹರಿಶ್ಚಂದ್ರ ಅಂತ ನಾಮಕರಣ ಆಗಬೇಕು. ನೀನು ಎಷ್ಟೇ ಸತ್ಯವಂತನಾಗಿದ್ರು ನಿನ್ನ ಬೀದಿಗೆ ತರೋವರೆಗೂ ನಾನು ಬಿಡೋಲ್ಲ, ಸ್ಮಶಾನವಾಸಿಯವರೆಗೂ ಮಾಡೋಕ್ಕೆ ಬಿಡೋದಿಲ್ಲ, ಯಾವ ಕಾಲಕ್ಕೂ ಇದು ನನ್ನ ಪಣ ಅಂಥೇಳಿ ಅಂದಿಗೆ ತಗೊಂಡ ಶಪಥ. ಅದಾದಮೇಲೆ ಸತ್ಯ ಹರಿಶ್ಚಂದ್ರನಾಗಿರ್ತಕ್ಕಂಥವನು ಯಾರೂ ಅಲ್ಲ, ಸಾಕ್ಷಾತ್ ದಕ್ಷ ಬ್ರಹ್ಮ. ಅದಕ್ಕೆ ರಾಮನ ತಾತನವರಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಇನ್ಯಾರೂ ಅಲ್ಲ, ದಕ್ಷ ಬ್ರಹ್ಮ, ಪಾರ್ವತಿಯ ತಂದೆ, ಪುನರಾವತಾರ. ಹೀಗೆ ಬರ್ತಾ 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 ಭಾರತ ದೇಶದಲ್ಲಿ ಭರತರಾಜಗೆ ಶನಂತನು ಅಂತಕ್ಕಂಥದ್ದು, ಶಾಂತನು ಅಂತಕ್ಕಂಥದ್ದು. ಶನಂತನು ಅಂದರೆ ಸಂತರಿಗೆ ವಿಶೇಷವಾಗಿ ಅವಧೂತವಾಗಿ ಹೇಳತಕ್ಕಂಥ ವಿಚಾರನ ಶನಂತನು, ಅದನ್ನು ಶಾಂತನು ಅಂತ ಮಾಡಿದಾಗ ಅವನು ಮಹಾರಾಜನಾಗಿ ಭೂಮಿ ಮೇಲೆ ಅವತರಿಸಿದಾಗ ಭಾರತ ದೇಶದ ಇತಿಹಾಸದಲ್ಲಿ ಕೌರವರು ಪಾಂಡವರು ಎಲ್ಲರೂ ಹಾಗೆಯೇ ಬರ್ತಾರೆ. ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಎಲ್ಲ ಕಾಲದಲ್ಲೂ ಇವತ್ತಿನವರೆಗೂ ನಾವೆಲ್ಲ ಭಾರತ ದೇಶದಲ್ಲಿ ಆಡಿ ಹೊರಗಿರ್ತಕ್ಕಂಥದ್ದು. ಅಂದು ಪರಶುರಾಮ ಮಾಡಿರ್ತಕ್ಕಂಥ ಪ್ರತಿಜ್ಞೆಯಲ್ಲಿ ತಂದೆಗೆ ಯಾವ ಕಾಲಕ್ಕೂ ಒಂದು ಪ್ರಶ್ನೆನೂ ಕೇಳದೆ ತಲೆಯನ್ನು ಕಡ್ದು ಹಾಕಿರೋ ದಿನವೇ ಇವತ್ತು ಭರತ ಹುಣ್ಣಿಮೆ. ಅಂದರೆ ಇವತ್ತೇ ನೀವು ನೋಡ್ತಕ್ಕಂಥ ಸೌದತ್ತಿ ಎಲ್ಲಮ್ಮ ಏನಿದೆ, ತಲೆಯನ್ನು ತೆಗೆದು ಕತ್ತರಿಸಿ ಬಿಸಾಕಿರೋ ಕೊಡ್ಲಿಯಲ್ಲಿ ಇವತ್ತಿನ ದಿವಸ ಭೂಸ್ಪರ್ಶವಾಗಿರೋದ್ರಿಂದ ಇವತ್ತು ಭರತ ಹುಣ್ಣಿಮೆ ದಿವಸನೇ ಎಲ್ಲರೂ ಹೋಲಿ ಹಬ್ಬ ಹೇಗೆ ಆಚರಿಸ್ತೀವಿ ಹಾಗೆ ಭಂಡಾರ ನಾಯಕಿ ಪೂಜೆ. ಆ ಭಂಡಾರ ನಾಯಕಿ ಪೂಜೆಯನ್ನು ನಾಯಕಿಯಾಗಿ ಅವಳಿಗೆ ಪುನರಾವತಾರವನ್ನು ಕೊಟ್ಟು ಆ ದೇವಸ್ಥಾನದಲ್ಲಿ ಇವತ್ತಿಗೂ ಪಾತಾಳದಲ್ಲಿ ಅಡಗಿರತಕ್ಕಂಥ ಅವಳ ತಲೆಗೆ ಪೂಜೆ ಪುನಸ್ಕಾರ. ಇಂಥ ಒಂದು ವಿಶೇಷ ಭರತ ಹುಣ್ಣಿಮೆ ದಿವಸ ಸಾಕಷ್ಟು ವಿಚಾರಗಳು ಇದೆಲ್ಲ ನಡ್ಕೊಂಬಂದಿರೋದು ಅಂದಿನ ಕಾಲದ ಇತಿಹಾಸಗಳಲ್ಲಿ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ, ನೀವು ನೋಡಿರ್ತಕ್ಕಂಥ ಪಂಚಭೂತಗಳ 5 ಲಿಂಗಗಳು ಇವತ್ತಿಗೆ ಪರಿಪೂರ್ಣವಾಯಿತು. ಅಂದರೆ ನೀವು ನೋಡಿರತಕ್ಕಂಥ ಆಕಾಶಲಿಂಗ ಚಿದಂಬರ, ವಾಯುಲಿಂಗ ಕಾಳಹಸ್ತಿ, ಅಗ್ನಿಲಿಂಗ ತಿರುವಣ್ಣಾಮಲೈ, ವಿಶೇಷವಾಗಿ ಜಲಕಂಠೇಶ್ವರ ತಿರುವಾನೈ ಕಾವಲ್, ಭೂಲಿಂಗ ಸ್ಪರ್ಶಾನುಗ್ರಹದೇ ಸಿದ್ಧಿ ಕಾಂಚೀಪುರದಲ್ಲಿ ಏಕಾಂಬರೇಶ್ವರ. ಇದೆಲ್ಲ 5 ಲಿಂಗಗಳು ಭೂಸ್ಪರ್ಶವನ್ನು ಮಾಡಿರೋ ಪಾರ್ವತಿ ದೇವಿ ಇವತ್ತಿಗೆ ಆ ಶಕ್ತಿಯನ್ನು ಕೊಡ್ತಕ್ಕಂಥವಳೇ ಭಾರತ ಹುಣ್ಣಿಮೆ. ಇವತ್ತೇ ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬಿಕೆಯ ದರ್ಶನವನ್ನು ಮಾಡಿ ಅಲ್ಲಿ ನಾನೇ ನೆಲೆಸ್ಬಿಡ್ತೀನಿ ಅಂತ ಹೇಳಿ ಇಡೀ ಜಗತ್ತಲ್ಲಿ ವೀರಶೈವರಿಗೆ ಕುಲದೇವರಾಗಿರ್ತಕ್ಕಂಥ ವಿಶ್ವಾದ್ಯಂತ ಪ್ರಕಟವಾಗಿರ್ತಕ್ಕಂಥ ಏಕೈಕ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಬ್ರಹ್ಮಪೀಠ ಸಮೇತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಡ ಹೆಂಡತಿ ಇಬ್ಬರೂ ಇರತಕ್ಕಂಥ ವೃಷಭಾರೂಢರಾಗಿರ್ತಕ್ಕಂಥವರು ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬಿಕಾ ಸಮೇತ. ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಏನು ಹೇಳುತ್ತೆ, ಇದೇ ದಿನ ರೆಡಿ ಮಾಡ್ಕೊಂಬಿಡಿ, ಭೂಮಿ ಪ್ರಳಯವಾಗಕ್ಕೆ ಪ್ರಾರಂಭವಾಗ್ತಕ್ಕಂಥ ಅವಕಾಶ ಇವತ್ತೇ ಶುರು. ಆ ಹುಣ್ಣಿಮೆ
ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಎಪಿಸೋಡ್ ಏನು ನೋಡ್ತಾ ಇರ್ತೀರಾ ಅದೇ ದಿವಸ ರಾತ್ರಿಯಲ್ಲಿ ಸ್ಪರ್ಶಗಳು, ಆಕಾಶದಲ್ಲಿ ಧೂಮಕೇತುಗಳು, ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಬಿರುಗಾಳಿಗಳು, ಅಗ್ನಿ ಸ್ಪರ್ಶಗಳು, ಜಲಗಳು ಉಕ್ತಾ ಇರೋದು ಎಲ್ಲ ಪ್ರಾರಂಭ ಆಗ್ಬಿಡುತ್ತೆ. ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕವರೆಗೂ ಎಲ್ಲ ಅಗ್ನಿ ಮೂಲೆಯಿಂದ ವಾಯುಮೂಲೆಗೆ, ಎಲ್ಲ ದೇವಮೂಲೆಯಿಂದ ನೈಋತ್ಯ ಭಾಗಕ್ಕೆ ಹಿಮಾಲಯ ಕರಗ್ತಾ 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 ಬಂದಿರತಕ್ಕಂಥ ಜಾಗದಲ್ಲಿ ಎಲ್ಲೆಲ್ಲಿ ಚಳಿನೋ ಆ ಜಾಗದಲ್ಲೆಲ್ಲ ಬಿಸಿಲು, ಎಲ್ಲೆಲ್ಲಿ ಬಿಸಿಲೋ ಅಲ್ಲೆಲ್ಲ ಚಳಿ, ಎಲ್ಲಿ ಮಳೆನೇ ಇರಲಿಲ್ವೋ, ನೀರೇ ನೋಡಿಲ್ವೋ, ಜಲ ಸಮೃದ್ಧಿ, ಯಾವ ಕಾಲಕ್ಕೂ ನೀರು ಯಾವತ್ತೂ ಬತ್ತು ಹೋಗಿರೋ ಜಾಗದೇರೋ ಆ ಜಾಗದಲ್ಲಿ ಬರೀ ಮರಳು ಭೂಮಿ ಆದಂಗೆ ಆಗೋಗುತ್ತೆ. ಅದಕ್ಕೆ ಇವತ್ತಿನ ದಿವಸ ಏನೋ ಸೌತ್ ಅರೇಬಿಯಾ ಅಂತಕ್ಕಂಥದ್ದು, ಸೌದಿ ಅರೇಬಿಯಾ ಅನ್ನೋದು, ಸೌತ್ ಆಫ್ರಿಕಾ ಅನ್ನೋ ಜಾಗದಲ್ಲಿ ಹಿಮಗಳು ಬಿದ್ದಾಗ ಹೇಗಿರುತ್ತೋ, ಹಿಮಾಲಯದಲ್ಲಿ ಹಿಮಗಳು ಬೀಳೋ ಜಾಗದಲ್ಲಿ ಒಣಗೋದಾಗಿರುತ್ತೋ ಹಾಗೆ ಜೀವನ ನಡೀತಾ ಹೋಗಬೇಕು. ಇನ್ನು ಮೇಲೆ ಬೆಂಗಳೂರು ಸುತ್ತಮುತ್ತಲೋ, ಕರ್ನಾಟಕದ ಸುತ್ತಮುತ್ತಲೋ ಭಾಳ ಚೆನ್ನಾಗಿ ರೆಡಿ ಇಟ್ಕೊಳ್ಳಿ. ದಕ್ಷಿಣದಲ್ಲಿ ಇದರ ತನಕ ಯಾವತ್ತೂ ಹಿಮ ಬಿದ್ದಿಲ್ಲ. ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನ ಮೇಲೆ 6 ತಿಂಗಳ ಒಳಗೆ ಹಿಮ ಫಸ್ಟ್ ಕ್ಲಾಸ್ ಆಗಿ ಬೀಳತ್ತೆ. ಹಿಮ ಅಂದರೆ ಸುಮ್ಮನೆ ಬೀಳಲ್ಲ, ಹೀಗೇನೋ ಬೆಳಗಿನ ಜಾವ ಮಾತ್ರ ಮುಸುಕಿನ ವಾತಾವರಣ. ಫಸ್ಟ್ ಕ್ಲಾಸ್ ನೋ, ಓಡಾಡಬೇಕು, ಸ್ಕೇಟಿಂಗ್ ಆಡ್ಬೋದು. ದಕ್ಷಿಣದಲ್ಲಿ ಪಾಪ ಎಷ್ಟು ವರ್ಷ ಆಯಿತು ಅವ್ರು ನೋಡಿ. ಅಂದ್ರೆ ಏನಂತೆ, ಇವತ್ತು ಮೇರು ಪರ್ವತ ಮೇಲಕ್ಕೆ ಬರಕ್ಕೆ ಪ್ರಾರಂಭ ಆಗುತ್ತೆ ಹಿಂದೂ ಮಹಾಸಾಗರದಲ್ಲಿ. ಅದಕ್ಕೆ ಇವತ್ತು ಶ್ರೀಲಂಕಾದಲ್ಲಿ ಕಲಶ ಪೂಜೆ ಅಂತ ಆಚರಿಸ್ತಾರೆ. ಅಂದಿನ ಕಾಲದ ರಾಮನ ಕಾಲದಲ್ಲಿ ರಾವಣೇಶ್ವರನು ಪಾರ್ವತಿ ಪೂಜೆ ಮಾಡಿರ್ತಕ್ಕಂಥ ಈಶ್ವರಲಿಂಗನ್ನ ಕಸಿದುಕೊಂಡು ರಾವಣ ಸ್ವತಃ ಪೂಜೆ ಮಾಡಿಸಿರ್ತಕ್ಕಂಥ ಪರಮೇಶ್ವರನ ಲಿಂಗಾಕಾರದಲ್ಲಿರ್ತಕ್ಕಂಥ ಲೋಕವನ್ನ ತಾನು ವಾಪಸ್ ಪಡ್ಕೊಂಡ್ಬಿಡ್ತಾನೆ. ಮೆತ್ತಿಗೆ ಪೂಜೆ ಮಾಡಿಸಿ ಸಂಭಾವನೆನೇ ಇದು ಅಂತ. ಅದಕ್ಕೆ ಪಾರ್ವತಿ ಲೋಕನೇ ರಾವಣ ತಗೊಂಡಿದ್ದು. ಅದಕ್ಕೆ ರಾವಣ ಇವತ್ತಿನ ದಿವಸ ಏನು ರೇಡಾರ್ ಎನರ್ಜಿ ಅಂತ ಕ್ರಿಯೇಟ್ ಮಾಡಿದ ಆ ಕಾಲದಲ್ಲಿ ಶ್ರೀಲಂಕಾಲಿ, ಅದೇ ಇವತ್ತಿನ ದಿವಸ ಮತ್ತೆ ಉತ್ಪತ್ತಿಯಾಗತ್ತೆ. ಭೂಮಿಯಲ್ಲಿರ್ತಕ್ಕಂಥ ಮೇರು ಪರ್ವತ ಮೇಲಕ್ಕೆ ಬರಕ್ಕೆ ಶುರು ಆಗುತ್ತೆ. ಇಂಡೋನೇಷ್ಯಾಲಿ ಎಲ್ಲರೂ ಏನು ಅನ್ಕೊಂಡಿದ್ರು, ಆ 1340 ಐಲ್ಯಾಂಡ್ಸ್ ಏನಿದೆ ಅದೆಲ್ಲ ಇನ್ಯಾರ್ದು ಅಲ್ಲ, ಕುಬೇರನ ಆಸ್ಥಾನ. ರಾವಣ ಲಂಕೆಯ ಪಕ್ಕದಲ್ಲಿರ್ತಕ್ಕಂಥ ಲೋಕಗಳು, ಆ ರಾಕ್ಷಸರಿಗೆ ಒಬ್ಬೊಬ್ರಿಗೂ ಒಂದೊಂದು ಕೊಟ್ಟಿರೋ ಐಲ್ಯಾಂಡು, ದ್ವೀಪಗಳು. ಇವತ್ತು ಅದು ಮುಳುಗ್ತಾ ಬರೋಕ್ಕೆ ಪ್ರಾರಂಭ ಆಗುತ್ತೆ, ನೀರು ಉಕ್ಕಕ್ಕೆ ಶುರುವಾಗುತ್ತೆ. ನಮ್ಮ ಇಂಡಿಯಾ ಭಾಗಕ್ಕೆ ಬರೋಷ್ಟರಲ್ಲಿ ಎಷ್ಟು ಜನ ಶತ್ರು ಸೈನಿಕಗಳಿದ್ರು, ಇವ್ರನ್ನೆಲ್ಲ ಧ್ವಂಸ ಮಾಡೋಕ್ಕೋಸ್ಕರನೇ ಇವತ್ತು ಪ್ರತಿಜ್ಞೆ ಮಾಡಿ ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, 12ನೇ ತಾರೀಕು ಲೋಕರಕ್ಷಣೆಗೋಸ್ಕರ ನಾವು ನೀವು ನಿಕುಂಬಿಲ ಯಾಗವನ್ನು ಏನು ಮಾಡ್ತೀವಿ ರಾಜಸ್ಥಾನ ಭಾಗದಲ್ಲಿ, ಅಂದಿನ ಕಾಲದ ಶಕ್ತಿ ಇವತ್ತು ಭಾರತ ದೇಶನ ರಕ್ಷಣೆ ಮಾಡೋಕ್ಕೆ ನಾವೆಲ್ಲ ಸಾಧು ಸಂತರು ಸೇರ್ತಾ ಇರತಕ್ಕಂಥ ಏಕೈಕ ಸ್ಥಳ ಕೃಷ್ಣ ಪರಮಾತ್ಮ ಸತ್ತ ಸ್ಥಳ. ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಮೃತ್ಯು ಭೂಮಿಯಲ್ಲಿ ಬಂದಿದ್ದ ಸ್ಥಳ, ಏಕೈಕ ಸ್ಥಳ. ರಾವಣನಿಗೆ ಮದುವೆ ಆದ ಸ್ಥಳ ಅದೇ ನಿಕುಂಬಿಲ ಕ್ಷೇತ್ರ. ಕುಲದೇವರಾಗಿರ್ತಕ್ಕಂಥ ಮಂಡೋದರಿ ಸಾಕ್ಷಾತ್ ಗೌರಿ ಆಗಿರೋದ್ರಿಂದ ಅವಳ ಕುಲದೇವಿನೇ ಸಾಕ್ಷಾತ್ ನಿಕುಂಬಿಲ. ಅದಕ್ಕೆ ಇಂಥ ಒಂದು ಜಾಗ ಇವತ್ತು ಯಜ್ಞ ಕಾರ್ಯವನ್ನು ಮಾಡಿ ನಿಮ್ಮೆಲ್ಲರ ರಕ್ಷಣೆಗೋಸ್ಕರ, ಭಾರತದಲ್ಲಿರ್ತಕ್ಕಂಥ ಒಳ್ಳೆಯವರ ರಕ್ಷಣೆಗೋಸ್ಕರ, ದುಷ್ಟರ ಸಂಹಾರಕ್ಕೋಸ್ಕರ ಮಾಡ್ತಾ ಇರೋ ನಿಕುಂಬಿಲ ಯಾಗ ನಮ್ಮಲ್ಲಿ ಅಳೆದು ಹೋಗಬೇಕಾಗಿದ್ದು ಯಾವ್ದು ಗೊತ್ತಾ? ದ ಗ್ರೇಟ್ ಪವರ್ಸ್ ಆಫ್ ದಿ ವರ್ಲ್ಡ್. ಯಾವುದೋ ರಷ್ಯಾ, ಅಮೆರಿಕಾ, ಮೇಲ್ಭಾಗದಲ್ಲಿರ್ತಕ್ಕಂಥ ಚೈನಾ, 3 ನೆಗೆದು ಬಿದ್ದೋಯ್ತು ಅಂದರೆ ಭಾರತ ದೇಶಕ್ಕೆ ಯಾವ ನನ್ನ ಮಗನೂ ತಲೆ ಎತ್ತು ನೋಡಲ್ಲ. ಆ ರೀತಿ ಸಂರಕ್ಷಣೆ ನಡೆಯುತ್ತೆ. ಸತ್ಯ ಸತ್ಯ ಸತ್ಯ.